ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಈ ದಾಸವಾಳ ಗಿಡದಲ್ಲಿ ಹೊಸ ಮೊಗ್ಗು ಆಗಿದೆ. ಪಿಂಕ್ ದಾಸವಾಳ ಅಂತ ಕಾಣ್ತದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗೆ ನಮ್ಮ ತೋಟದಲ್ಲಿ ಚಕೋತ್ರದ್ದು ಮರ ಇದೆ. ಹೂ ಬಿಟ್ಟಿದೆ, ಕೆಲವೊಂಚೂರು ಆಗಿದೆ. ಹಾಗೆ ಇದು ಮೇ, ಜೂನು, ಜುಲೈ ಎಲ್ಲ ಆಗುತ್ತೆ. ಜುಲೈ ಲಾಸ್ಟಿಗೆಲ್ಲ ಸ್ವಲ್ಪ ಬೆಳೆದಿರ್ತದೆ. ಬೆಳೆದಾಗ ಹಳದಿ ಆಗ್ತದೆ. ಹಳದಿ ಆದಾಗ ಕೊಯ್ದು ಸಕ್ಕರೆ ಹಾಕಿ ತಿಂದರೆ ಸೂಪರ್ ಆಗಿರ್ತದೆ. ಸಿಹಿ, ತುಂಬ ಸಿಹಿ ಅಂತೂ ಇರೋದಿಲ್ಲ. ಹಾಗೆ ಸಕ್ಕರೆ ಹಾಕಿ ತಿನ್ನಬೇಕು, ಇಲ್ಲ ಅಂತಾದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗೆ ಇವತ್ತು ಶಿವರಾತ್ರಿ ಅಲ್ವಾ, ಸೊ ನೈವೇದ್ಯಕ್ಕೆ ಪಾಯಸ ಮಾಡಿದರು. ಹಾಗೆ ಇವತ್ತು ಸಾಂಬಾರು ಗುಜ್ಜೆ, ಹಲಸಿನಕಾಯಿ ಗುಜ್ಜೆ ಸಾಂಬಾರು, ಹಲಸಂಡೆ ಬೀಜ ಹಾಕಿ. ಹಾಗೆ ಒಂದು ಸಾಂಬ್ರಾಣಿ ಅಂದರೆ ದೊಡ್ಡ ಪತ್ರೆಯದ್ದು ತಂಬುಳಿ ಮಾಡಿದ್ವಿ. ಹಾಗೆ ಒಂದು 12:30 ಗಂಟೆಗೆಲ್ಲ ಅವನಿಗೆ ಊಟ ಕೊಡ್ತೇನೆ ನಾನು. ನಮ್ಮ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ. ಆಮೇಲೆ ನಾವು ಊಟ ಮಾಡುವಾಗ ಸುಮ್ಮನೆ ಕೂತಿರ್ತಾನೆ. ಪಾಯಸ ಎಲ್ಲ ಮಾಡಿದ್ರು ಅಲ್ವಾ, ಹಾಗೆ ಎಲೆಲ್ಲ ಹಾಕ್ಕೊಟ್ರೆ ಅವನು ಊಟ ಮಾಡ್ತಾನೆ ಅಂತ. ಹಾಗೆ ಒಂದು ಆದಮೇಲೆ ನಾವು ಊಟ ಮಾಡಿಕೊಂಡು ಹಾಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಸಂಜೆ ಕಾಫಿ ಟೀಗೆ ಸ್ನ್ಯಾಕ್ಸ್ ಮಿಕ್ಸರ್ ಮಾಡುವ ಅಂತ ಬನ್ನಿ ಮಾಡೋಣ. ನಾನಿಲ್ಲಿ ನೆಲಕಡಲೆ, ಬಟಾಣಿ, ಅವರೆಕಾಳು, ಹುರಿಕಡಲೆ, ಕರಿಬೇವು, ಆಮೇಲೆ ತೆಂಗಿನಕಾಯಿ ಪೀಸ್ ತಗೊಂಡಿದ್ದೇನೆ. ನೀವು ಇನ್ನೇನು ಬೇಕು ಅಂದರೆ ಎಷ್ಟೇ ಸೇರಿಸ್ಬೋದು, ನನ್ನ ಹತ್ರ ಇದ್ದದ್ದು ಅಷ್ಟೇ. ಹಾಗೆ ಇಲ್ಲಿ ಸ್ಟವಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಈಗ ಅವರೆಕಾಳನ್ನು ಹಾಕುವ. ನೋಡಿ, ಅವರೆಕಾಳು ಹಾಕುವಾಗ ಹೇಗೆ ಎಣ್ಣೆ ಕಾಯ್ತಾ ಇತ್ತೋ, ಗುಳ್ಳೆ ಗುಳ್ಳೆ ಬರ್ತಿತ್ತೋ, ಅದು ಅವರೆಕಾಳು ಕಾದ ನಂತರ ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಲ್ತದೆ, ಸೌಂಡು ನಿಲ್ತದೆ. ಆ ನಂತರ ಅವರೆಕಾಳು ಕಾಯಿಸಿದ ನಂತರ ಬಟಾಣಿ ಹಾಕಿದ್ದಾನೆ. ಬಟಾಣಿ ಕೂಡ ಹಸಿಯದ್ದೇ, ಅವರೆಕಾಳು ಕೂಡ ಹಸಿಯದ್ದೇ, ಡ್ರೈ ಅಲ್ಲ, ಒಣಗಿದ್ದಲ್ಲ. ಒಣಗಿದ್ದಾದರೆ ತುಂಬ ಟೈಮ್ ತಗೊಳ್ಳೋದಿಲ್ಲ, ಹಸಿ ಆದರೆ ತುಂಬ ಟೈಮ್ ತಗೊಳ್ತದೆ. ಹಾಗೆ ಇಲ್ಲಿ ಬಟಾಣಿಯನ್ನು ಹಾಕಿದೆ. ನೋಡಿ, ಗುಳ್ಳೆ ಬರ್ತಾ ಇದೆಯಲ್ಲ, ಅದು ಕೂಡ ಕಂಪ್ಲೀಟ್ ಡೌನು, ಅಂದರೆ ಗುಳ್ಳೆ ಬರೋದೆ, ಸೌಂಡ್ ಇಲ್ಲದೆ. ನೋಡಿ, ಈ ಥರ ಆಗ್ತದೆ. ಈ ಥರ ಆದ ನಂತರ ತೆಗಿಬೇಕು. ನಾನಿಲ್ಲಿ ಬಟಾಣಿ, ಅವರೆಕಾಳು ಕಾಯಿಸಿದ ನಂತರ ಹುರಿಗಡಲೆ ಕಾಯಿಸ್ತಾ ಇದ್ದೇನೆ. ಹಾಗೆ ಅದು ಕೂಡ ಸೇಮ್ ಮೆಥಡಲ್ಲೇ, ಅದೂ ಬೇಗ ಆಗ್ತದೆ. ಅದೆಲ್ಲ ತುಂಬ ಕಾಯಿಸ್ಬೇಕು ಅಂತ ಇಲ್ಲ. ಹಾಗೆಯೇ ಹುರಿಗಡಲೆಯನ್ನು ಕಾಯಿಸ್ಕೊಳ್ತಾ ಇದ್ದೇನೆ. ಇದು ಕೂಡ ಸೇಮ್. ನೋಡಿ, ಇದಾಯಿತು. ಇದೆಲ್ಲ ಪಕ್ಕ ಆಗ್ತದೆ. ಇನ್ನು ತೆಗೆಯುವ ಇದನ್ನು. ಹಾಗೆಯೇ ತೆಂಗಿನಕಾಯಿ ಪೀಸ್ ಕೂಡ ಎಣ್ಣೆಗೆ ಹಾಕಿದ್ದೇನೆ. ಈಗ ಇದು ಕೂಡ ಆಯಿತು. ಇನ್ನು ತೆಗೆಯುವ ಇದನ್ನು. ಈಗ ಎಲ್ಲ ಕಾಯಿಸ್ಕೊಂಡಾಯಿತು. ಎಲ್ಲ ಕಾಯಿಸಿಕೊಂಡು ಒಂದು ಬೌಲಿಗೆ ಹಾಕಿದ್ವಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿಣ, ಖಾರಕ್ಕೆ ಬೇಕಾದರೆ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನು ಗರಂ ಮಸಾಲೆ ಹುಡಿ ಹಾಕಲಿಲ್ಲ, ಅದನ್ನು ಬೇಕಾದರೆ ನೀವು ಹಾಕ್ಬೋದು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡೋಣ. ಹಾಗೆ ನಾನು ಹಾಕಿದಂಥ ವ್ಲಾಗನ್ನು ನೋಡಿ ಆದಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಂಜೆ ಕಾಫಿ ಟೀಗೆ ಮಿಕ್ಸರ್ ರೆಡಿ, ಅವರೆಕಾಳು ಮಿಕ್ಸರ್ ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ಸಂಜೆ ಆಗ್ತಾ ಇದ್ದಾಗೆ ನಮ್ಮ ಅಂಗಳದಲ್ಲಿ ಒಂದು ಪಕ್ಷಿ ಬಂದಿತ್ತು. ಈ ಪಕ್ಷಿ ಕಾಣ್ತಾ ಇದೆ ಅಂತ ನಿಮಗೆ ಅಂದ್ಕೊಳ್ತೇನೆ. ಹಾಗೆ ನಿಮಗೆ ಯಾವ ಪಕ್ಷಿ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಆಯಿತಾ? ಹಾಗೆ ಇದು ನಮ್ಮ ಮನೆಯ ನಾಗಬನ, ತೋಟದಲ್ಲೇ ಇರೋದು. ಹಾಗೆ ನಾನು ಈ ವಿಡಿಯೋ ಹಾಕಿದ್ದೆ ಸ್ವಲ್ಪ ಮುಂಚೆ, ನೋಡಿಲ್ಲ ಅಂತಾದರೆ ನೋಡಿ. ಇನ್ನು ಮನೆಗೆ ಹೋಗಿ ಗಿಡಗಳಿಗೆಲ್ಲ ನೀರು ಬಿಡಬೇಕು. ಬನ್ನಿ ಹೋಗೋಣ ಫ್ರೆಂಡ್ಸ್. ಹಾಗೆ ಹೂ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದೇನೆ ಫ್ರೆಂಡ್ಸ್. ಒಂದು ಸೈಡಿಂದ ಇಲ್ಲಿ ಟ್ಯಾಪಿಂದ ಬಿಡೋದು, ಇನ್ನೊಂದು ಸೈಡು ಟ್ಯಾಂಕಿಗೆ ನೀರು ಬಿಡುವಾಗ ಬಿಡೋದು. ಹಾಗಾಗಿ ಅದು ಸ್ವಲ್ಪ ಈಸಿ, ಅಂದರೆ ಪೈಪು ಉದ್ದ ಇಲ್ಲ.
ಹಾಗಿದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ ಫ್ರೆಂಡ್ಸ್.